ಬಸವಾದಿ ಪ್ರಮುಖರನ್ನು ಸ್ಮರಣೆ ಮಾಡಿ ವಿಶ್ವದ ಎಲ್ಲ ದಾರ್ಶನಿಕರನ್ನ ನೆನೆದು ದೊಡ್ಡ ಹುಣಸೆ ಕಲ್ಮಠದ ಅಧಿಪತಿಗಳು, ರಾಚೋಟೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಹಿರಿಯರು, ಮಾರ್ಗದರ್ಶಕರಾದಂತಹ ಪರಮ ಪೂಜ್ಯ ಮಲ್ಲಿಕಾರ್ಜುನ ಪ್ರಣವ ಸ್ವರೂಪ ಚನ್ನಬಸವ ಮಹಾಸ್ವಾಮಿಗಳ ಶ್ರೀಚರಣಕ್ಕೆ ಭಕ್ತಿಯಿಂದ ಶರಣಗಳನ್ನು ಸಮರ್ಪಣೆಯನ್ನು ಮಾಡಿ, ವೇದಿಕೆ ಮೇಲೆ ಆಶೀರ್ವರಾಗಿರ್ತಕ್ಕಂಥ ಎಲ್ಲ ಗುರು ಹಿರಿಯರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಭಾವಿ ಶಿಕ್ಷಕ ಶಿಕ್ಷಕಿಯರೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರೇ ಹಾಗೂ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬಹುಶಃ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ ಅಂತ ಭಾವಿಸ್ಕೋಬೇಕು. ಜೀವನವೇ ಒಂದು ನಾಟಕ ರಂಗ. ಈ ಜಗತ್ತನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತ ನಮಗೆಲ್ಲ ಒಂದೊಂದು ಪಾತ್ರ ಕೊಟ್ಟ ಪಾತ್ರವನ್ನ ನಿಭಾಯಿಸಲಿಕ್ಕೆ ಬಂದವರು ನಾವೆಲ್ಲ. ಹೀಗಾಗಿ ಬಿ ವಿ ಗುಂಡಪ್ಪನವರು ಒಂದ್ ಕಡೆ ಮಾತು ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಯಾವು, ಕಲ್ಲಾಗು ಕಷ್ಟಗಳ ಬಳೆಹಣೆಯ ಸುರಿಯೇ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳಿ ಕೊನೆಗೆ ಒಂದು ಸಾಲ ಹೇಳ್ತಾರೆ, ಅವರು ಎಲ್ಲರೊಳಗೆ ಒಂದಾಗೋದಂತ. ಈ ಒಂದಾಗುವಂತ ಮನೋಭಾವನೆ ಬಹಳ ಕಡಿಮೆ. ಹೀಗಾಗಿ ಒಂದಾಗುವಂತಹ ಪರಂಪರೆಯನ್ನ, ಒಂದಾಗಿ ಇರ್ತಕ್ಕಂಥದ್ದನ್ನ, ಒಂದಾಗಿ ಕಲಿತಕ್ಕಂಥದ್ದನ್ನ ಕಲಿಸ್ತಕ್ಕಂಥದ್ದೇ ಶಿಕ್ಷಣ ಸಂಸ್ಥೆಗಳು. ಹೀಗಾಗಿ ಎಲ್ಲ ಕಡೆಗೆ ಜಾತಿ, ರಂಗ, ಪಕ್ಷ ಎಲ್ಲವೂ ಅದಾವ. ಆದ್ರೆ ಶಿಕ್ಷಣ ರಂಗದೊಳಗ ಜಾತಿ ಭೇದ ಅನ್ನುವಂಥದ್ದಿಲ್ಲ. ಎಲ್ಲರೂ ಸರಿಸಮಾನವಾದಂತಹ ಶಿಕ್ಷಣವನ್ನು ಕಲಿಯಲಿಕ್ಕೆ ಭಾರತ ದೇಶದ ಸಂವಿಧಾನದೊಳಗ ಒಂದು ಉತ್ತಮ ಅವಕಾಶ ಅದೇ. ಆದ್ರೆ ನನಗೆಲ್ಲ ಹೆಮ್ಮೆ ಆಗೋದೇನು ಅಂತಂತಂದ್ರೆ, ಇಲ್ಲೆಲ್ಲ ಈ ದೇಶವನ್ನ ಕಟ್ಟುವಂತ ಯುವಕರನ್ನ ತಯಾರು ಮಾಡ್ತಕ್ಕಂಥ ಶಿಲ್ಪಿಗಳು ಕುಂತಾರೆ ನನ್ನ ಮುಂದೆ ಅಂತ ನಾನು ಭಾವಿಸ್ಕೊಂಡಿದ್ದೆ. ಒಂದು ಕಾಡುಗಲ್ಲನ್ನ ತಂದು ಒಬ್ಬ ಶಿಲ್ಪಿ ಮೂರ್ತಿಯನ್ನ ಮಾಡಿದ. ನಿಮ್ಗೆಲ್ಲ ಗೊತ್ತಿರಬಹುದು, ಅಯೋಧ್ಯೆಯೊಳಗೆ ಇರ್ತಕ್ಕಂತಹ ರಾಮ ಮಂದಿರದ ಮೂರ್ತಿ ನಮ್ಮ ಕನ್ನಡಿಗನೇ ಮಾಡಿದ್ರು. ಆ ಕಲ್ಲು ಎಲ್ಲೋ ಒಂದು ಕಡೆ ವೇಸ್ಟಂತ ಹೊಲದ ಮಾಲೀಕ ತೆಗೆದಿಟ್ಟಿದ್ದ. ಅವನ ಹೆಸರು ರಾಮದಾಸ್. ರಾಮದಾಸ್ ಅಂತಕ್ಕಂಥ ವ್ಯಕ್ತಿ ಹೊಲದಲ್ಲಿ ಸಿಕ್ಕಂತ ಉಪಯೋಗ ಇಲ್ಲಾರ್ದಂತ ಕಲ್ಲನ್ನ ಒಬ್ಬ ಶಿಲ್ಪಿ ಅದನ್ನು ಮೂರ್ತಿ ಮಾಡಿದ. ಇಡೀ ಜಗತ್ತು ಇವತ್ತು ಕಾಲು ಬೆಳಕತ್ತೈತಿ, ಬಂಗಾರ ಕಿರೀಟ ಇಡ್ತಾ ಇದೆ, ಅದಕ್ಕೆ ಆಭರಣಗಳನ್ನು ಕೊಡ್ಸಾಕತ್ತಂದ್ರ ಯಾವುದು ಈ ಸಮಾಜದೊಳಗೆ ನಿಷ್ಕ್ರಿಯವಾಗಿರ್ತಕ್ಕಂಥ ವಸ್ತು, ಉಪಯೋಗಕ್ಕಿಲ್ಲದಂತ ವಸ್ತುವು ಕೂಡ ಇಡೀ ಜಗತ್ತು ತಲೆ ಭಾಗಂಗ ಮಾಡ್ತದ ಅನ್ನೋದಕ್ಕೆ ಅಯೋಧ್ಯೆಯೊಳಗಿರ್ತಕ್ಕಂಥ ರಾಮ ಮಂದಿರ, ರಾಮ ಮೂರ್ತಿ ನಮಗೆ ಉದಾಹರಣೆಯಾಗಿ ಕಾಣುತ್ತದೆ ಅನ್ನುವಂಥದ್ದು. ಹೀಗಾಗಿ ಇಲ್ಲೆಲ್ಲ ಗುರುಮಾತೆಯರು, ಮುಂದೆ ಶಿಕ್ಷಕರಾಗ್ತಕ್ಕಂಥವ್ರು ತಾವೆಲ್ಲ ಇದ್ದೀರಿ. ತಮಗೇನು ಹೆಚ್ಚು ಹೇಳುವಂತದ್ದಿಲ್ಲ. ಯಾಕಂದ್ರೆ ಸಮಾಜವನ್ನ ಕಟ್ಟುವಂತಹ, ಪ್ರಜೆಗಳನ್ನ ತಯಾರು ಮಾಡತಕ್ಕಂಥ ಒಂದು ಶ್ರೇಷ್ಠ ಒಂದು ವೃತ್ತಿಗೆ ನೀವೆಲ್ಲ ಹೆಜ್ಜೆ ಇಡ್ತಾ ಇದ್ದೀರಿ. ಹೀಗಾಗಿ ನಿಮ್ಮ ವೃತ್ತಿ ಜೀವನ ಬದುಕಿನೊಳಗ ನಿಮ್ಮ ಮುಂದೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳ ಬದುಕನ್ನ ಬೆಳಗಿಸ್ತಕ್ಕಂಥ ಶಕ್ತಿ ಇರೋದು ನಿಮ್ಮ ಕೈಗೊಳಗನೆ. ಹೀಗಾಗಿ ನೀವು ಒಬ್ಬೊಬ್ಬರು ಒಂದೊಂದು ಶಿಲ್ಪಿಗಳಾಗಬೇಕಾಗಿತ್ತು ಅಂತಂದ್ರ, ಶಿಲ್ಪಿಗೆ ಮೊದಲು ತನ್ನ ಮನಸ್ಸಿನೊಳಗ ಆ ಮೂರ್ತಿಯ ಕಲ್ಪನೆ ತನ್ನೊಳಗಿರ್ಬೇಕು. ಏನೇ ಒಂದು ಹೇಳಬೇಕಾಗಿದ್ರು ಕೂಡ ಮೊದಲು ತಾನಾಗ್ಬೇಕು. ಮಗುವಿಗೆ ಒಂದು ಪಾಠವನ್ನು ಹೇಳಕತ್ತಿದ್ರೆ ಮೊದಲು ನಾನು ಮಗು ಆಗ್ಬೇಕು. ನಾನು ಮಗು ಆದಾಗ ಮಾತ್ರ ಮಗುವಿನ ಮನಸ್ಥಿತಿ ನನಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗ್ತದ. ಆ ನಿಟ್ಟಿನಲ್ಲಿ ಬಹುಶಃ ಎಲ್ಲ ರಂಗದೊಳಗೂ ಕೂಡ ಒಬ್ಬ ವಕೀಲನಾದವನು ಏನ್ ವಿಚಾರ ಮಾಡ್ತಾನ ಅಂತಂದ್ರ, ಎಲ್ಲಾ ಕೇಸ್ಗಳು ನನಗೇ ಬರಲಿ ಅಂತನ, ಎಲ್ಲಾ ಜಗಳ ಆಗ್ಲಿ, ಊರಾಗ ಬಡದಾಟ ಆಗ್ಲಿ, ಆ ಬಡದಾಟದ ಡೈವರ್ಸ್ ಕೇಸ್ ಏನ್ ಬಂದ್ರು ಕೋರ್ಟಿನ ಕೆಲಸ ನನಗೇ ಬರಲಿ ಅಂತ ವಕೀಲ ಆಸೆ ಪಡ್ತಾನ. ಒಬ್ಬ ಡಾಕ್ಟರ್ ಆದವನು ಏನ್ ವಿಚಾರ ಮಾಡ್ತಾನ, ಕೋರ್ಟ್ ಗಿಟ್ಲಿ ನಾ ದವಾಖಾನೆ ಕಟ್ಟಿನಿ, ಊರಾಗವರೆಲ್ಲ ಹೋಗಿದ್ರು ಆಗಲಿ, ರೋಗಿಗಳೆಲ್ಲ ನನ್ನ ದವಾಖಾನೆಗೆ ಬಂದು ತೋರ್ಸ್ಕೊಂಡು ಹೋಗಂಗಾಗಲಿ ಅಂತ ಆಸೆ ಪಡ್ತಾನೆ. ಒಬ್ಬ ಪೊಲೀಸ್ ಆದವನು ಕೂಡ ಎಲ್ಲಾ ಕೇಸ್ಗಳು ನನಗೆ ಸಿಗ್ಬೇಕು, ದಂಡ ಪೈ ನನಗೆ ಬರ್ಬೇಕಂತ ಆಸೆ ಪಡ್ತಾನೆ. ಆದ್ರೆ ಶಿಕ್ಷಕ ವೃತ್ತಿಯಲ್ಲಿರ್ತಕ್ಕಂಥ ಶಿಕ್ಷಕ ಆಸೆ ಪಡೋದೇನು ಅಂತಂದ್ರ, ನಾನು ಕಲಿಸಿರ್ತಕ್ಕಂಥ ವಿದ್ಯಾರ್ಥಿ ಈ ದೇಶದ ಶ್ರೇಷ್ಠ ಪ್ರಜೆ ಆಗಲಿ ಅಂತ ಆಸೆ ಪಡೋದು ಶಿಕ್ಷಕರ ವೃತ್ತಿ ಮಾತ್ರ. ಹೀಗಾಗಿ ಪ್ರತಿಯೊಬ್ಬ ಶಿಕ್ಷಕ
ಶಿಕ್ಷಕನು ಕೂಡ ಕೊಡ್ತಕ್ಕಂಥ ಶಿಕ್ಷಣದ ಮೇಲೆ ಆ ಮಗುವಿನ ಭವಿಷ್ಯ ಇರ್ತದೆ. ಹೀಗಾಗಿ ಬಹಳ ಮಹತ್ವದ ಜವಾಬ್ದಾರಿನ ತಾವೆಲ್ಲ ಬರ್ತಾ ಇದ್ದೀರಿ. ಬದುಕು ನಡೆಸಲಿಕ್ಕೆ ಶಿಕ್ಷಕರಾಗ್ಲಿಕ್ಕೆ ಹೋಗ್ಬೇಡ್ರಿ, ಕೈ ಮುಗಿದು ವಿನಂತಿ ಮಾಡ್ತಾರೆ. ಜೀವನ ನಡೆಸಲಿಕ್ಕೆ ಒಂದು ಅಂಗ ಅಂತ ತಿಳ್ಕೊಂಡು ವೃತ್ತಿಯೊಳಗೆ ಬರ್ಲಿಕ್ಕೆ ಹೋಗ್ಬೇಡ್ರಿ. ಇದರಲ್ಲಿ ನಾನಿದ್ದು ನನ್ನ ಕೈಯಲ್ಲಿ ಕಲಿತಂತ ವಿದ್ಯಾರ್ಥಿಗಳಿಂದ ದೇಶ ಕಟ್ತಕ್ಕಂಥ ಸದೃಢ ಯುವಕರನ್ನ ನಾನು ಕೊಡ್ತೇನೆ ಅನ್ನುವಂಥ ಸಂಕಲ್ಪ ಮಾಡ್ಕೊಂಡು ಇವತ್ತು ನೀವು ಹೆಜ್ಜೆ ಇಡಬೇಕು. ಇವತ್ತು ರಂಗೋತ್ಸವ, ನಾಟಕೋತ್ಸವ ಇವುಗಳೆಲ್ಲ ಪ್ರಾಕ್ಟಿಕಲ್. ನಾವೇನೋ ಒಂದು 10-20 ಮಾರ್ಕ್ಸ್ ಓರಲ್ ಮಾರ್ಕ್ಸ್ಗಳು ಬೀಳ್ತಾವ ಅಂತ ಹೇಳಿ ಪ್ರಿನ್ಸಿಪಾಲ್ ಲೆಕ್ಚರರ್ ಮನಸ್ಸುಗಳನ್ನು ಗೆಲ್ಲಲಿಕ್ಕೆ ಒಂದಿಷ್ಟು ನಾಟಕ ಮಾಡಿ ಹೋಗ್ಬೋದು. ಅದರ ಮುಂದೆ ನಮ್ಮ ಭವಿಷ್ಯದ ನಾಟಕ ವಿದ್ಯಾರ್ಥಿಗಳ ಜೊತೆಗೆ ಇರ್ತದೆ. ಹೀಗಾಗಿ ನಮ್ಮ ಜೀವನದ ಪ್ರತಿ ಹೆಜ್ಜೆಯನ್ನು ಕೂಡ ಬಹಳ ಜಾಗೃತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯೊಳಗೆ ನಾವೆಲ್ಲ ಮುಂದುವರಿಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಬ್ರು ಹೇಳ್ತಾರೆ, ನಾವೆಲ್ಲ ಜೀವನವನ್ನ ಸಾಗಿಸ್ಲಿಕ್ಕೆ ಬಂದವರಲ್ಲ. ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕು. ನಾವೆಲ್ಲ ಜೀವನವನ್ನ ಸಾಗಿಸ್ಲಿಕ್ಕೆ ಬಂದವರಲ್ಲ. ಜೀವನ ಸಾಗಿಸೋದು ಅಂತಂದ್ರೆ ಒಂದು ನಾಯಿನೂ ಜೀವನ ಸಾಗಿಸ್ತದ, ಒಂದು ಹಂದಿನೂ ಜೀವನ ಸಾಗಿಸ್ತದ, ಒಂದು ಕತ್ತಿನೂ ಜೀವನ ಸಾಗಿಸ್ತದ. ನಾವೆಲ್ಲ ಜೀವನವನ್ನ ಸಾಗಿಸ್ಲಿಕ್ಕೆ ಬಂದವರಲ್ಲ, ಜೀವನದಲ್ಲಿ ಸಾಧಿಸ್ಲಿಕ್ಕೆ ಬಂದವರು. ನಾವೆಲ್ಲ ಸಾಧನೆಯನ್ನ ಮಾಡಿ ಹೋಗ್ಲಿಕ್ಕೆ ಬಂದವರು ವಿನಃ ಜೀವನ ಸಾಗಿಸ್ಲಿಕ್ಕೆ ಬಂದಿರ್ತಕ್ಕಂಥವ್ರು ನಾವೆಲ್ಲ ಅಲ್ಲ ಅನ್ನುವಂಥದ್ದು ಅರ್ಥವನ್ನು ತಾವೆಲ್ಲ ಮಾಡ್ಕೊಳ್ಬೇಕು. ಹೀಗಾಗಿ ಪರಮ ಪೂಜ್ಯರಾದ ಚನ್ನಬಸವ ಮಹಾಸ್ವಾಮಿಗಳು ಬಹುಶಃ ಶಿಕ್ಷಣಕ್ಕೆ ಕೊಟ್ಟಂತ ಕ್ರಾಂತಿ. ಈ ಭಾಗದೊಳಗೆ ಸಾಹಿತ್ಯ, ಕಲೆ, ಸಂಸ್ಕೃತಿ, ವಚನ ಸಾಹಿತ್ಯ, ದಾಸ ಸಾಹಿತ್ಯ ಎಲ್ಲವೂ ಹುಟ್ಟಿದ್ದೆ ಹಾವೇರಿ ಜಿಲ್ಲೆ ಒಳಗೇನೆ. ಇಂತಹ ವಿಶ್ವ ಪ್ರಸಿದ್ಧವಾಗಿರ್ತಕ್ಕಂತಹ ದೊಡ್ಡ ಋಷಿ ಕಲ್ಮಠದ ಮರದಡಿ ಒಳಗೆ ನೀವು ಶಿಕ್ಷಕರು ತಯಾರಾಗಕತ್ತೀರ ಅಂದ್ರೆ ನನಗೊಂದು ವಿಶ್ವಾಸ ಅದೇ. ಇಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಜಗತ್ತನ್ನ ಕಟ್ಟುವಂತ ವಿದ್ಯಾರ್ಥಿಗಳನ್ನ ನೀವು ಕೊಡ್ತೀರಿ ಅನ್ನುವಂಥ ವಿಶ್ವಾಸ ನನಗದೆ ಅನ್ನುವಂಥ ಮಾತನ್ನ ಈ ವೇದಿಕೆ ಮುಖಾಂತರವಾಗಿ ತಿಳಿಸ್ತಾ, ನಮ್ಮ ಅಣ್ಣಂದ್ರು ಬಹಳ ಚಂದ ತಯಾರಾಗ್ಯಾರ. ಅವ್ರು ನೋಡಕ್ಕೆ ಬಹಳ ಖುಷಿ ಆಗಿತ್ತು. ನಮ್ಮ ಅವುಗಳು ಬಹಳ ಚಂದ, ಒಬ್ರು ಕಿತ್ತೂರಾಗಿ ಚೆನ್ನಾಗ್ಯಾರ, ಒಬ್ರು ತ್ರಿಶೂಲ ಕಟ್ಗೆ ಹಿಡಿದಾರ. ಇನ್ನೊಂದು ತಾಸೇನ ಜಾಸ್ತಿ ಮಾತಾಡ್ರೆ ಮ್ಯಾಲ ರಿಪೋರ್ಟ್ ಬಂದ್ರು ಅವ್ರು ಯಾಕೆ ನಿಮ್ ಹಕ್ಕಿಕತ್ತಂತೇಳಿ ಅದಕ್ಕೆ ಅವಕಾಶ ಕೊಡದೆ ನಾವೆಲ್ಲ ಪಾಠಗಳನ್ನು ಹೇಳೋದಾಗಬಾರ್ದು, ಪಾಠಗಳನ್ನು ಕಲಿತಕ್ಕಂಥದ್ದಾಗಲಿ. ನಾನು ಕೂಡ ಒಬ್ಬ ವಿದ್ಯಾರ್ಥಿಯಾಗಿ ಬಂದವನೇ, ನಾನು ಕೂಡ ನಿಮ್ಮ ಜಾಗದಲ್ಲಿ ಕುಂತು ಬಂದವನೇ. ಹೀಗಾಗಿ ಅಲ್ಲಿ ಕುಂತಾಗ ಬರ್ತಕ್ಕಂಥ ಮಾತುಗಳು ನನಗೂ ಗೊತ್ತದ. ಅಲ್ಲಿ ಕುಂತಾಗ ನಾವು ಮ್ಯಾಲ ಹೇಳೋರಿಗೆ ಇವೇನ್ ದೊಡ್ಡ ಹೇಳ್ತಾನಂತ ಅಂದವರು ನಾವು ಅದೀವಿ, ಇವೇನ್ ದೊಡ್ಡ ಹೇಳ್ತಾನ ಅಂತೇಳಿ ಅಂದವ್ರು ಅದೀವಿ, ಬೈದವ್ರು ಅದೀವಿ. ಆದ್ರೆ ಇವತ್ತು ನಮ್ಗೆ ಅನಿಸ್ತದೆ, ಅವತ್ತು ಆ ಗುರುಗಳ ಮಾತು ಹೇಳದಿದ್ರೆ ನಾವು ಇವತ್ತು ಜೀವನದೊಳಗೆ ಒಂದು ನಿರ್ಧಾರ ತಗೊಳಿಕ್ಕಾಗಲಿಲ್ಲ ಅಂತಕ್ಕಂಥದ್ದು. ಪ್ರತಿಯೊಬ್ಬ ವಿದ್ಯಾರ್ಥಿ ಜೀವನದೊಳಗೆ ಒಂದು ತೊಡಗಿರ್ತೈತೆ. 10ನೇ ಮಟ್ಟ ಹೆಂಗೋ ನಡೀತದ್ರಿ. ಈ 10ನೇ ದಾಟಿದ ಮೇಲೆ ತಲೆನೋವು ಬರ್ತೈತೆ. ನಾವು ಸೈನ್ಸ್ ಮಾಡ್ಬೇಕ, ಕಾಮರ್ಸ್ ಮಾಡ್ಬೇಕ, ಆರ್ಟ್ಸ್ ಮಾಡ್ಬೇಕ, ಎಜುಕೇಶನ್ ಮಾಡ್ಬೇಕ, ಮತ್ತೇನೋ ಕಷ್ಟಪಟ್ಟು PUC ಮುಗಿಸಿದ್ರೆ ಮತ್ತೆ ಮುಂದೆ ಏನ್ ಮಾಡ್ಬೇಕು, ಮತ್ತೆ ಇಂಜಿನಿಯರ್ ಮಾಡ್ಬೇಕ, MBBS ಮಾಡ್ಬೇಕ, ಪ್ಯಾರಾಮೆಡಿಕಲ್ ಏನ್ ಓದ್ಬೇಕು. ಗೊಂದಲದ ಬದುಕಿನೊಳಗ ನಮ್ಮ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ, ನಾವೇನು ಕಲಿಬೇಕನ್ನೋ ನಿರ್ಧಾರ ಇಲ್ಲದಾಗ ಒಂದು ಕಲ್ಲು ತಗೊಂಡು ನಾ ಯಾವ ಮೂರ್ತಿ ಮಾಡ್ಬೇಕು ಅನ್ನೋದನ್ನ ನನ್ನ ತಲೆಯೊಳಗಿಲ್ಲ ಅಂತಂದ್ರೆ ಯಾವ ಮೂರ್ತಿ ಕತ್ತಾವದೆ. ಅದಕ್ಕಾಗಿ ಮೊದಲ ಪಾಠವನ್ನು ನಾವು ತಿಳ್ಕೊಳ್ಳೋಣ. ನಾವು ಅರ್ಥಗರ್ಭಿತವಾಗಿ ತಿಳ್ಕೊಂಡಿದ್ದ ಆದ್ರೆ ಮಕ್ಕಳಿಗೆ ಸರಿಯಾಗಿ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಬಂದೇ ಬರ್ತದ. ಹೀಗಾಗಿ ಓದಲಿಕ್ಕೆ ನಾವು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡೋಣ. ಒಂದು ಪುಸ್ತಕ ಹೇಳ್ತದಂತ, ನನ್ನನ್ನ ತಲೆ ಬಾಗಿಸಿ ನೀನು ನನ್ನನ್ನ ನೋಡು. ಪುಸ್ತಕ ಹೇಳ್ತಕ್ಕಂಥ ಮಾತಿದು, ತಲೆ ಬಾಗಿಸಿ ನೀನು ನನ್ನನ್ನ ನೋಡು, ಜಗತ್ತು ನಿನಗೆ ತಲೆ ಬಾಗುವ ಹಾಗೆ ನಾನು ಮಾಡ್ತೇನೆ ಅಂತ ಒಂದು ಪುಸ್ತಕ ನಮಗೊಂದು ಪಾಠವನ್ನು ಹೇಳಿಕೊಡ್ತದ ಅಂತಂದಾಗ ನಾವು ಪುಸ್ತಕದ ಕಡೆ ಹೆಚ್ಚು ಗಮನ ಕೊಡಬೇಕು. ಜ್ಞಾನಕ್ಕೆ ಬಹಳ ದೊಡ್ಡ ಶಕ್ತಿ ಅದ. ಇವತ್ತು ದೊಡ್ಡ ಶ್ರೀಮಂತರಿಗೆ ಬೆಲೆ ಇಲ್ಲ, ದೊಡ್ಡ ಆಸ್ತಿವಂತರಿಗೆ ಬೆಲೆ ಇಲ್ಲ ಏನ್ರಿ. ಜ್ಞಾನಕ್ಕೆ ಬಹಳ ದೊಡ್ಡ ಬೆಲೆ ಅದ. ನಿಮ್ಮಲ್ಲಿ ವಿದ್ಯೆ ಇತ್ತು ಅಂತಂದ್ರೆ ಜಗತ್ತಿನ ಯಾವ ಮೂಲೆ ಇಲ್ಲ ಅಂದ್ರೆ ನಾವು ಬದುಕಲಿಕ್ಕೆ ಸಮರ್ಥರು ಅನ್ನುವಂತ ತಿಳ್ಕೊಳ್ಬೇಕು. ಹೀಗಾಗಿ ಅಧ್ಯಯನದ ಕಡೆ ಗಮನ ಕೊಡ್ರಿ. ನಿಮ್ಮನ್ನು ನೋಡಿ ಬಹಳ ಖುಷಿ ಆಯಿತು. ಪರಮ ಪೂಜ್ಯರು ಮತ್ತು ನಮ್ಮ ಶ್ರೀಮಠದ ಕಾರ್ಯದರ್ಶಿಗಳ, ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿಗಳಾದ ಜಯಮಕ್ಕವರು ಬಹಳ ಪ್ರೀತಿಯಿಂದ ನನ್ನನ್ನು ಬರಮಾಡಿಕೊಂಡ್ರು. ನಿಮ್ಮ ಜೊತೆಗೆ ಈ ಸಮಯವನ್ನು ಕಳೆದಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ. ನಿಮ್ಮ ಒಂದು ಕಲೆಯಿಂದ, ಈ ಮಾಡ್ತಕ್ಕಂಥ ಕಲೆ ನಿಮ್ಮ ವಿದ್ಯಾರ್ಥಿಗಳ ಬದುಕನ್ನು ಕಟ್ಟುವಂತ ಆಗಲಿ ಅನ್ನುವಂಥ ಮಾತನ್ನು ತಮ್ಮೆಲ್ಲರಿಗೆ ತಿಳಿಸ್ತಾ, ಈ ಶಿಕ್ಷಣ ಸಂಸ್ಥೆ ಹೆಮ್ಮರವಾಗಿ ಬೆಳೆಯಲಿ. ಯಾವ ರೀತಿ ದೊಡ್ಡ ಹುಣಸೆ ಮರ ಇವತ್ತು ವಿಶ್ವ ಪ್ರಸಿದ್ಧವಾಗಿ ಆ ಮರ ಕಾಣ್ತಾ ಇದೆ, ಆ ಮರದ ಅಡಿಯೊಳಗೆ ಬೆಳೀತಕ್ಕಂಥ ಶಿಕ್ಷಣ ಸಂಸ್ಥೆಯು ಕೂಡ ಹೆಮ್ಮರವಾಗಿ ಇಡೀ ನಾಡಿನ ಜನತೆಗೆ ನೆರಳು ಕೊಡುವಂತ ಶಿಕ್ಷಣ ಸಂಸ್ಥೆ ಇದಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿ, ನನ್ನನ್ನು ಪ್ರೀತಿಯಿಂದ ಬರಮಾಡಿಕೊಂಡಿರ್ತಕ್ಕಂಥ ಪೂಜ್ಯರಿಗೆ ಹಾಗೂ ಎಲ್ಲ ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಗಳಿಗೆ
ಮತ್ತೊಮ್ಮೆ ಹೃದಯಪೂರ್ವಕವಾಗಿ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಎಲ್ಲರಿಗೂ ಶರಣ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ.